ಸುಮ್ಮನೆ ನೋಡುತ್ತಾಳೆ ನನ್ನ ಈಕೆ ಯಾವೂರ ಹುಡುಗಿ ಏನ ಆಕೆ ಯಾವೂರ ಚೆಲುವೇನ ఎలా అన్నవా
ದೇವಾ ದುಡಿಯುತ್ತಿರಲು ಅತ್ತೆ ಮಾವನವರು ಪ್ರೀತಿಯಿಂದ ಪುತ್ತೂರು ಜಾತ್ರೆಗೆ ಹೋಗೆಂದು 10 ಸೇರಿನ ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಡಲು 10 ಸೇರಿನ ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಂಡು ಸುಂದರವಾದ ನನ್ನ ಹೆಂಡತಿಯನ್ನು ಬಂಡಿಯೊಳಗೆ ಕೂಡಿಸಿಕೊಂಡು ಪುತ್ತೂರು ಜಾತ್ರೆಗೆ ಹೋಗಲು ಪುತ್ತೂರು ಜಾತ್ರೆಯೊಳಗೆ ನನ್ನ ಹೆಂಡತಿಯ ಗೆಳತಿಯರು ಬಂದು ಈತನು ನಿನ್ನ ಏನಾಗಬೇಕೆಂದು ಕೇಳಲು ಆಕೆಯು ನನ್ನನ್ನು ನೋಡಿ ಈತನು ನಮ್ಮ ಮನೆಯ ಗುತ್ತಿಗೆ ಹಾಳೆಂದು ಹೇಳಲು ಅದನ್ನು ಕೇಳಿ ನನಗೆ ಇಲ್ಲದ್ದು ಸಿಟ್ಟು ಬರಲು ತತ್ತು ಕತ್ತಂಡೆ ಎಂದು ಬಂಡಿಯೊಳಗೆ ಕುಳಿತಂತ ನನ್ನ ಹೆಂಡತಿಯ ಸೆಂಡನ್ನು ಹಿಡಿದು ಕೆಳಕ್ಕೆ ನುಗ್ಗಿ 10 ಸೇರ ರೊಟ್ಟಿಯನ್ನು ಹೊತ್ತುಕೊಂಡು ಹೋಗಿ ಗುತ್ತಿನೂರು ಸ್ಟೇಷನ್ ಒಳಗೆ ಉಂಡು ತಂದೆ ತಾಯಿಯ ಸೇವೆಯನ್ನು ಮಾಡುವ ಕಂದ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಈ ಸಾರಥಿ ಹೌದಾರಂದರೆ ಯಾರು ದೇವ ಗೋಡಿಸಿ ಬರುವ ಎಲ್ಲ ಹೀರ ಪಪ್ಪಯ ಹಬ್ಬರಕ್ಕೆ ಹಗೆದರಗೆದವನಿಗೂ ಇಬ್ಬರಿಗಾಗಿ ಎಲ್ಲ ಬೇಕೆ ಅಪ್ಪನಕ್ಕೆ ಬೈಗೊಂಡರು ಎಲ್ಲ ಸಾರಥಿ ಹೋಮದೇ ನನ್ನ ಮೇಲೆ ಬಲು ಪಂಚಪ್ರಾಣ ಎಲ್ಲ ಸಾರಥಿ ಹೋಗದೆ ಮೃಗುವಂಶೋದ್ಭವ ಮಹಾಮುನಿಗೆ ಜಮದಗ್ನ ಮುನಿಯ ಕುಮಾರ ರೇಣುಕಾದೇವಿಯ ಗರ್ಭದ ತಾರಾಪತಿ ಅಂತ ಉದ್ಭವಿಸಿದ ನೀನ ರಣಗಂಭೀರ ಮಾರ್ಗವ ರಾಮನಂತ ತಿಳಿಯಲ ಈ ಸಾರಥಿ ಪಸಿಯಾಗಿ ವೀರ ಆಂಜನೇಯ ನಾಟಕ ದೊಡ್ಡ ಅರಿವಾಣ ಸಂಘದವರು ಪಂಪೈತಾತ್ನವರಿಗೆ ಸನ್ಮಾನ ಮಾಡಲಿದ್ದಾರೆ. ಅವರು ಬಂದು ವೇದಿಕೆ ಮೇಲೆ ಆಸೀನರಾಗಬೇಕು. ಅದೇ ರೀತಿ ಹುಳ್ಳೂರು ರಮೇಶ್ 101 ರೂಪಾಯಿ, ಶೆಟ್ಟಕೂರು ಹನುಮಂತ 101 ರೂಪಾಯಿ, ಮೊಳಗಳ್ಳಿ ಬಸಪ್ಪ 101 ರೂಪಾಯಿ, ಮಸೂದಿ ಗರ್ಜಪ್ಪ 101 ರೂಪಾಯಿ, ಪಿಂಜಾರಿ ಹುಸೇನಿ 101 ರೂಪಾಯಿ, ಆದೋನಿ ಪಾಂಡು 101 ರೂಪಾಯಿ, ಕೆ ರಮೇಶ್ 101 ರೂಪಾಯಿ, ಕೋಟೆಕಲ್ಲು ಗುರುಲಿಂಗ 101 ರೂಪಾಯಿ, ಕಾಳಿಂಗ 101 ರೂಪಾಯಿಯನ್ನು ಪಂಪಾಯತ್ನವರಿಗೆ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರು ಬಂದು ಸನ್ಮಾನ ಸ್ವೀಕರಿಸಿ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಮ್ಮ ತಂದೆಯವರ ಕೈಗೆ ಪಾತ್ರ ಮಾಡಿದಂಥವರು, ನಮ್ಮ ಕೈಗೇನು ಪಾತ್ರ ಮಾಡಿದಂಥವರು ಕಲಾಭಿಮಾನಿಗಳು ಹಾಗೂ ದೊಡ್ಡಾರಿವಾಣಕ್ಕೆ ಒಂದು ಕರ್ನಾಟಕ ಸರ್ಕಾರಗಳಿಂದ ಪ್ರಶಸ್ತಿನೂ ಬಂದಿದೆ ಅಂತ ಶಿಷ್ಯಂದಿರರು ಈ ಗ್ರಾಮಕ್ಕೆ ಬಂದು ಒಂದು ಕಲಾ ಸೇವೆಯನ್ನು ಅರ್ಪಿಸುವುದಕ್ಕಾಗಿ ನಮಗೆ ಸನ್ಮಾನಿಸುತ್ತಾರೆ. ಆ ಒಂದು ಸನ್ಮಾನ ಮಾಡ್ತಕ್ಕಂಥ ಶಿಷ್ಯಂದಿರಿಗೆಲ್ಲರಿಗೂ ಆ ಭಗವಂತನ ಆಶೀರ್ವಾದ ಸದಾ ಇರಲಂತೆ ಕೋರಿಕೊಳ್ಳುತ್ತೇನೆ. ಬಂಡ್ರ ಲಕ್ಷ್ಮಿ ಇವರು 1001 ರೂಪಾಯಿ ಮತ್ತು ಈ ಹೂವಿನ ಹಾರವನ್ನು ಭಾರ್ಗವರಾಮನ ಪಾತ್ರ ಮಾಡಿದಂತವರಿಗೆ ಬಹುಮಾನ ಪ್ರಕಾರ ಮಾಡಿರ್ತಾರೆ.
ದೊಡ್ಡ ಹರಿವಾಣ ಗಾರ್ಲಿಂಗ ಇವರು ಭಾರ್ಗವರಾಮನ ಪಾತ್ರ ಮಾಡಿದರೆ ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಬಜ್ಜರೆಡ್ಡಿ ಇವರು ಭಾರ್ಗವರಾಮನ ಪಾತ್ರ ಮಾಡಿದಂತವರಿಗೆ 501 ರೂಪಾಯಿ ಮಾಡಿರ್ತಾರೆ. ಹರಿವಾಣ ರಮೇಶ್ ಇವರು ಭಾರ್ಗವರಾಮನ ಪಾತ್ರ ಮಾಡಿದಂತೆ ವರ್ಧಾತಲೆ ಬಂಗಾರ ದುಂಗರ ಮತ್ತು 11,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಹರಿವಾಣ ರಮೇಶ್ ಇವರು ಗಾಂಧಿಗಪ್ಪ ಮಗ ಸಿದ್ಲಿಂಗ ಇವರು ಭಾರ್ಗವರಾಮನ ಪಾತ್ರ ಮಾಡಿದ್ರು ಗುಲಾಬಿ ಹಾರ ಮತ್ತು 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ದೇವಿ ದೊಡ್ಡ ಖಾಲಿ ಮಂದಿ ಸ್ಟೇಜ್ನಾಗಿದ್ದಾರೆ, ಖಾಲಿ ಮಂದಿ ಕೆಳಗಡ್ರಿ. ಮೇನೇಜರ್ ಅಂತವರು ಮತ್ತೆ ಹಿರಿಯರು ಅರ್ಜೆಂಟ್ ಆಗಿ ವೇದಿಕೆ ಮೇಲೆ ಬರಬೇಕು. ಈಗ ಹೆಸರು ಹೇಳಿದಂತವರು ಕಣಿಯೂರು ಲಿಂಗಣ್ಣ, ಎಲ್ ವೆಂಕಟೇಶಪ್ಪ, ಕೆ ಗಾರ್ಲಿಂಗಪ್ಪ, ಎಲ್ ಮಲ್ಲಿಕಾರ್ಜುನ, ಕೆ ಲಿಂಗಣ್ಣ ಇವರು ಅರ್ಜೆಂಟ್ ಆಗಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಈಗ ಹೆಸರು ಹೇಳಿದಂತ ಮೇನೇಜರ್ ಆದಂತವರು ದಯವಿಟ್ಟು ಅರ್ಜೆಂಟ್ ಆಗಿ ಬರಬೇಕು. ಕಣಿಮಪ್ಪ, ಕೆ ನಲ್ಲಾರೆಡ್ಡಿ, ಗೋವಿಂದರಾಜು, ಲಿಂಗಣ್ಣ, ಎಲ್ ವೆಂಕಟೇಶಪ್ಪ, ಕೆ ಗಾರ್ಲಿಂಗಪ್ಪ, ಎಲ್ ಮಲ್ಲಿಕಾರ್ಜುನ, ಕೆ ಲಿಂಗಣ್ಣ ಇವರು ಅರ್ಜೆಂಟ್ ಆಗಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮಾಡಿಸುಗೂರು ಸಿದ್ಲಿಂಗಪ್ಪ ಇವರು ಮೇನೇಜರ್ ಕಣಿವಪ್ಪನವರಿಗೆ 501 ರೂಪಾಯಿ ಮಾಡಿರ್ತಾರೆ. ಪ್ರೇಕ್ಷಕರಲ್ಲಿ ವಿನಂತಿಸುವುದೆಂದರೆ ನಾವು ಕರ್ನಾಟಕ ಜನ ನೋಡಿ ಆಂಧ್ರ ಗಡಿನಾಡಿಗಳವರು ಕಲಿಬೇಕು. ಯಾಕಂದ್ರೆ ಒಂದು ಆಟಕ್ಕೆ ಎಷ್ಟೋ ಖರ್ಚು ಬರ್ತವ. ಪ್ರೇಕ್ಷಕರು ಒಬ್ಬೊಬ್ರು 1,000, 2,000, 5,000 ರೂಪಾಯಿ ಎಷ್ಟು ಹಣ ಆಡೋರಿಗೆ ಪಾತ್ರಧಾರಗಳಿಗೆ ದಯವಿಟ್ಟು ಅಂತ ಕಲಿಬೇಕು. ನಮ್ಮ ಆಂಧ್ರದ ಬಾರ್ನವರು, ಈ ಒಳಗೊಂಡ ಮಂಡಲದವರು, ಒಂದು MLA ಸಹಾಯ ಇಲ್ಲ, ಒಂದು ಪೊಲೀಸ್ ಸ್ಟೇಷನ್ ಸಹಾಯ ಇಲ್ಲ. ನಮ್ಮ ಆಂಧ್ರದಾಗ ಬಯಲಾಟಗಳು ಆಡಬಾರ್ದು ಆಡ್ತು ನಾವು ಇಲ್ಲಿ ಆಂಧ್ರದಾಗ. ಯಾರು ಸಹಾಯ ಐತೆ ಬಯಲಾಟಕ್ಕ ಒಬ್ಬರನ್ನ ಜನನಿ ಸೌಖ್ಯ ಪ್ರಧಾಗಿನಿ ಭಾರ್ಗವ, ಏನಿದು ನಿನ್ನ ಮುಖ ಸರಿಯದ ರೀತೆ? ಹಾರಳಿದ ಹೂವಿನ ಹೆಜ್ಜೆಯಂತೆ ನಗು ಮುಖವುಳ್ಳ ನಿನ್ನ ಮುಖ ಕಮಲವ ಕಂದಿ ಕುಂದಿ ಕಪ್ಪಾಗಲು ಕಾರಣವೇನಮ್ಮ ಮಾತೆ? ಈ ನಿನ್ನ ಸುತಲ ಮುಂದೆ ದೋಸಮ್ಮಾತೇಳಿ ಸೌಖ್ಯಪ್ರದಾಗಿರಿ. ಅಹೋ ಎನ್ನಂ ಪಡೆದ ಮಾತೆ, ಹೂವಿನ ಮಗ್ಗಿನಂತಿರುವ ಎನ್ನ ಮುಖವು ಏಕೆ ಬಾಡಿ ಹೋಗಿದೆ ಅಮ್ಮಯ್ಯ ಎಂದು ಕೇಳಿದೆಯಾ? ಹೌದು ಮಾತೆ. ರಾಮ, ಅಹೋ ಎನ್ನ ಪಡೆದ ಜನನಿಯಾದ ರೇಣುಕಾದೇವಿ, ನನ್ನ ಹಣೆ ಬರಹವು ಏನೆಂದು ಹೇಳಲಿ ಕಂದ? ನಿನ್ನ ಹಣೆಯಲ್ಲಿ ಏನು ಬರೆದಿರುವನು ಹೇಳು ಮಾತೆ. ಆ ಹಣೆ ಬರಹ ಕೇಳಿದಾಕ್ಷಣವೇ ನೀನು ಏನು ಮಾಡಬಲ್ಲೆ? ಅವನನ್ನ ಕತ್ತನ್ನು ಕತ್ತರಿಸಿ ನನ್ನ ಕರಣಕ್ಕೆ ಒಪ್ಪಿಸಿ ಬಿಡಲು ಮಾತೆ. ರಾಮ, ಅಹೋ ಎನ್ನ ಪಡೆದ ತಾಯಿ, ಹೇಳುವನು ಕೇಳು. ಆಕೆಯನ್ನು ಎಷ್ಟಾದ ಹೇಳು ಮಾತೆ. ಬಾರೆ ಭಾರ್ಗವ, ಸಹಿಸೆ ಅಹೋ ಅಮ್ಮಯ್ಯ, ಭಾರ್ಗವ ನಾ ಸಹಿಸೆ ಶೋಕವ. ಭಾರ್ಗವ
ಮೇಲೆ ಅದನ್ನು ತಪ್ಪಿಸಲು ನನ್ನಿಂದ ನಿನ್ನಿಂದ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಯಾತಕ್ಕೆ ಸಾಧ್ಯವಿಲ್ಲ ಮಾತೆ? ಬ್ರಹ್ಮನ ಬರಹವೇ ಅಂಥದ್ದಲ್ಲ ಕಂದ. ನಿನ್ನ ಬ್ರಹ್ಮನ ಏನು ಬರೆದಿರುವನು ಹೇಳು ಮಾತೆ? ರಾಮ ಅಹೋ ಎನ್ನ ಪಡೆದ ತಾಯಿ ಎಲ್ಲ ಹೊಳೆ ಎಂಥ ಬರಹವ ಬರೆದು ರಾಮನ ಆ ಜಡಗದ್ಭವ. ಅಹೋ ಅಮ್ಮಯ್ಯ, ಆ ಬ್ರಹ್ಮನ ಬರಹವನ್ನು ಬದಲಿಸುವನೆಂದು ಹೇಳುವಿಯಾ? ಈ ನಿನ್ನ ಮಗನಿಂದ ಉಂಟು ಮಾತೆ? ರಾಮ ಅಹೋ ಎನ್ನ ಪಡೆದ ತಾಯಿ ಸೃಷ್ಟಿ ಮಾಡಿದ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಕಂದ. ಈ ನಿನ್ನ ಮಗನಿಂದ ಉಂಟು ಮಾತೆ? ಕಂದ ಅಹೋ ಅಮ್ಮಯ್ಯ, ಹೇಳುವುದು ಸುಲಭ, ಅದರಂತೆ ನಡೆದುಕೊಳ್ಳುವುದು ಮಹಾ ಕಷ್ಟ ಕಂದ. ಯಾತಕ್ಕೆ ಮಾತೆ? ರಾಮ ಅಹೋ ಎನ್ನ ಪಡೆದ ತಾಯಿ ರಾಮ ಅಹೋ ಎನ್ನ ಪಡೆದ ಜನನಿಯಾದ ರೇಣುಕಾದೇವಿ ಎಲ್ಲ ಹಳೆಯ ಬರಹದಲ್ಲಿ ಆ ಬ್ರಹ್ಮನು ಎಂಥ ಬರಹವನ್ನು ಬರದನಲ್ಲ ಕಂದ. ಅಹೋ ಅಮ್ಮಯ್ಯ, ಭಾರ್ಗವ ದಾನ ಮಾಡಿದರೆ ಧರ್ಮ, ಪಾಪ ಮಾಡಿದರೆ ಕರ್ಮ, ಯಾರಿಗೆ ತಿಳಿಯುವುದು ಆ ಬ್ರಹ್ಮನ ಮರ್ಮ? ಈ ನಿನ್ನ ಮಗ ದುಃಖ ದೂರ ಮಾಡುವನು, ನಿನ್ನ ಮಗ ಭಾರ್ಗವ ರಾಮ. ರಾಮ ಅಹೋ ಎಮ್ಮ ಅಮ್ಮಯ್ಯ, ಬ್ರಹ್ಮ ಬರಹವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಅಮ್ಮ ಏನಿದು ನಿನ್ನ ಮಾತಿನ ಮರ್ಮ? ನಿನ್ನ ಮುಖ ಚರಿಯದ ಪ್ರತಿಯನ್ನು ನೋಡಿದರೆ ರಾಹುಲಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದಗ್ಗವಾದ ವೃಕ್ಷದಂತೆ, ಮೋಡ ಮುಸುಕಿದ ಸೂರ್ಯನ ಕಿರಣ ಈ ಭೂಮಿಗೆ ಬೀಳದಂತೆ ಈ ನಿನ್ನ ಮುಖ ಕಳಕೊಂಡ ಕಾರಣವೇನು? ನಿನ್ನ ಹೃದಯದಲ್ಲಿ ಎಂಥ ಹಾಲ ಹಲವ ತಿರುಗಿ ಈ ನಿನ್ನ ದುಃಖಕ್ಕೆ ಕಾರಣ ಆದವ ನನ್ನ ಹೆಸರನ್ನು ಹೇಳು ಮಾತೆ? ಕತ್ತರಿಸಿ ನಿನ್ನ ಚರಣಕ್ಕೆ ಅಪ್ಪಿಸಿಡೋಣ ಮಾತೆ? ಯಾವ ಕಾರಣಕ್ಕಾಗಿ ನಿನ್ನ ಮನದ ವ್ಯಥೆ? ಅಹೋ ಅಮ್ಮಯ್ಯ, ಯಾವ ಕಾರಣಕ್ಕಾಗಿ ವ್ಯಥೆ ಪಡುತ್ತಿರುವೆ ಅಮ್ಮಯ್ಯ ಎಂದು ಕೇಳುವಿಯಾ? ಹೌದು ಮಾತೆ. ಭಾರ್ಗವ ಅಹೋ ಎನ್ನ ಪಡೆದ ತಾಯಿ, ನನ್ನ ದುಃಖದ ವಿಚಾರವನ್ನು ಕೇಳಬೇಕೆಂದು ನಿನ್ನ ಮನಸ್ಸು ಹಾತೊರೆಯುತ್ತಿರುವುದೇ? ಹೌದು ಮಾತೆ. ರಾಮ ಅಹೋ ಅಮ್ಮಯ್ಯ, ಆದರೆ ಆ ವಿಚಾರ ಕೇಳಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿಲ್ಲ ಕಂದ. ಯಾತಕ್ಕೆ ಎಲ್ಲ ಮಾತೆ? ಅಹೋ ಅಮ್ಮಯ್ಯ, ಆ ವಿಚಾರ ಮಾತ್ರ ಕೇಳಬೇಡ. ಯಾತಕ್ಕೆ ಕೇಳಬಾರದು ಮಾತೆ? ರಾಮ ಅಹೋ ಅಮ್ಮಯ್ಯ, ಕೇಳಿ ಏನು ಮಾಡಬಲ್ಲೆ? ಅವನನ್ನ ಕತ್ತರಿಸಿ ನಿನ್ನ ಪಾದ ಪೂಜೆ ಮಾಡುವನ ಮಾತೆ? ಅಹೋ ಅಮ್ಮಯ್ಯ, ಯಾವ ವಿಚಾರವು ಹೇಳು ಮಾತೆ ಎಂದು ಕೇಳಿದೆಯಲ್ಲ? ಹೌದು ಮಾತೆ. ಭಾರ್ಗವ ಅಹೋ ಎನ್ನ ಪಡೆದ ತಾಯಿ, ಕೇಳುವೆಯ? ಏನು ಹೇಳಲಿ ಎಲ್ಲನ ದುಃಖವ ಎಲ್ಲ ಕಂಡ ಜಾರಿದ ಕಾಲ. ಅಹೋ ಅಮ್ಮಯ್ಯ, ದುಃಖದ ವಿಚಾರವನ್ನು ಚಿತ್ತ
ಅದೇನು ಚೆನ್ನಾಗಿ ಹೇಳು ಮಾತೆ. ಹೇಗೆ ಮರಣವನ್ನು ಹೊಂದಿದನೋ ಯಾರು ಪ್ರಾಣವನ್ನು ತೆಗೆದರೆಂದು ಮಾತ್ರ ಕೇಳಬೇಡ ರಾಮ. ಯಾತಕ್ಕೆ ಕೇಳಬಾರದ ಮಾತೆ ಕಂದ? ಅಹೋ ಅಮ್ಮಯ್ಯ, ಆ ವಿಚಾರ ಕೇಳಿ ಏನು ಮಾಡುವೆ? ಅಹೋ ಅಮ್ಮಯ್ಯ, ಭಾರ್ಗವ ನನ್ನ ಚರಣಕ್ಕೆ ಅಪ್ಪಿಸಿ ಪಾದ ಪೂಜೆ ಮಾಡುವನ ಮಾತೆ. ಅಹೋ ಅಮ್ಮಯ್ಯ, ನಿನ್ನಿಂದ ಸಾಧ್ಯವೇ? ಸಾಧ್ಯವೋ ಮಹಾತೆ? ಭಾರ್ಗವ, ಅಹೋ ಅಮ್ಮಯ್ಯ, ರೇಣುಕ ರಾಜನ ಕೈಯಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಮಗನೇ? ಅಹೋ ಅಮ್ಮಯ್ಯ, ಸಿಂಹದ ಮುಂದೆ ಸಿಂಹಳಕ ಒದರಿಸಿದರೆ ಈ ಸಿಂಹವು ಏನಾದರೂ ಎದರಬಲ್ಲದೆ ಎನ್ನ ಪಡೆದ ಮಾತೆ. ಅಹೋ ಅಮ್ಮಯ್ಯ, ಎಂಥೆಂಥವರು ಅವರಿಗೆ ಎದುರಾಗಿ ಅವರ ಕೈಯಲ್ಲಿ ಪ್ರಾಣವನ್ನು ಬಿಟ್ಟರು, ನಿನ್ನಂಥವನ ಪಾಡೇನು ಕಂದ? ಅಮ್ಮಯ್ಯ, ಈ ಭಾರ್ಗವ ರಾಮನ ಮೇಲೆ ನಿನಗೆ ದೃಢಬಲದಲ್ಲಿ ಅನುಮಾನವೇ ಅಮ್ಮಯ್ಯ? ಅಹೋ ಅಮ್ಮಯ್ಯ, ಯಾತಕ್ಕೆ ಬೇಡ ಮಾತೆ? ನೀನು ಚಿಕ್ಕವನಲ್ಲವೇ? ಚಿಕ್ಕವನಾದರೂ ಎನ್ನ ಕರದಲ್ಲಿ ಗಣಸಿ ಏನಾದರೂ ಚಿಕ್ಕವಿದಿರುವುದೇ ನನ್ನಮ್ಮ? ಅಹೋ ಅಮ್ಮ, ಅವನು ಯಾರೆಂದು ಹೇಳಲೇ? ಅವನು ಯಾರೆಂದು ಹೇಳ ಮಾತೆ? ಕೇಳಬೇಕೆಂದು ನಿನ್ನ ಮನಸ್ಸು ಹಾತೊರೆತಿರುವುದೇ? ಈ ಭಾರ್ಗವನ ರಾಮನು ಕೇಳಬೇಕೆಂದು ಹಾತೊರೆತಿರುವುದು ಮಾತೆ. ಆದವನ ಹೆಸರನ್ನು ಹೇಳುವ ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಪಡೆದ ಮಾತೆ. ರಾಮ, ಅಹೋ ಅಮ್ಮಯ್ಯ, ಎನ್ನ ದುಃಖದ ವಿಚಾರವನ್ನು ಹೇಳುವನು, ಚಿತ್ತವಿಟ್ಟು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಭಾರ್ಗವ, ಅಹೋ ಎನ್ನ ಪಡೆದ ತಾಯಿ, ನಾನೇ ಎಂದು ಮರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ತವೀರನು ನಿನ್ನ ತಾತನನ್ನೇ ಕೊಂದು ನನ್ನನ್ನು ಈ ರೀತಿ ಕಣ್ಣೀರಿಡುವುದಕ್ಕೆ ಕಾರಣವಾದನು ರಾಮ. ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಅಮ್ಮ ಮಾತೆ, ತಿಳಿಯಿತು ತಿಳಿಯಿತು ನಿನ್ನ ಪಡದಾಟನ ಮರಣದಿಂದ ಉಂಟಾದ ನಿನ್ನ ಮನದ ವ್ಯತೆ. ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸು. ಯಾವ ಲೋಕಗಳಲ್ಲಿ ಎಪ್ಪ ವೈರಿಗಳ ಯಮಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮಿ ಅದು ಈ ನಿನ್ನ ನಂದನಿಗೆ ಸಂತೋಷದಿಂದಲೇ ಮರಣಿಟ್ಟರೆ ಅಂತಪುರಕ್ಕೆ ಸೇರಿಸಿ ಬರುವೆ. ಕೋಟಿ ಕೃತಾಂತನಂತೆ ಮತಿ ಬೇರದ ಕಾರ್ತಿವೀರನ ಸೊಕ್ಕನ್ನು ಹಡಗಿಸಿವೆ. ಚೆನ್ನಯ್ಯ ತಮ್ಮನಾದ ನಿನ್ನ ಪಿತನನ್ನ ಕತ್ತನ್ನು ಕತ್ತರಿಸಿದ ಮೊದಲ್ಮತ್ತನ ಮರಣಕ್ಕಾಗಿ ಆಜ್ಞಂ ಕೊಡು ಮಾತೆ ಪರಮಪತಿರತೆ. ಅಹೋ ಅಮ್ಮಯ್ಯ, ದೇವವನ್ನು ಕೊಡು ಮಾತೆ ಎಂದು ಕೇಳುವೆಯಾ? ಹೌದು ಮಾತೆ. ಅಹೋ ಅಮ್ಮಯ್ಯ, ನೇಮವನ್ನು ಕೊಡುವುದಕ್ಕೆ ನನ್ನ ಹೆತ್ತ ಕರಳು ಇಷ್ಟು ಮಾತ್ರಕ್ಕೂ ಒಪ್ಪಲಾರದು. ಯಾತಕ್ಕೆ ಒಪ್ಪಲಾರದ ಮಾತೆ? ಭಾರ್ಗವ, ಅಹೋ ಅಮ್ಮಯ್ಯ, ಒಂದ
ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಬೆಳೆಸಿದಂಥ ತಾಯಿ ನಾನಲ್ಲವೇ ಕಂದ. ಅಹೋ ಅಮ್ಮಯ್ಯ, ರಾಮ ಮೇಲೆ ಪರ್ವತಕ್ಕೆ ಮುಂದು ಮುಸುಕಿದರೆ ಸೂರ್ಯನೇನಾದರೂ ನಿಲ್ಲಬಹುದೇ ಅಮ್ಮಯ್ಯ? ಈ ಸಮುದ್ರ ನೀರಿನಲ್ಲಿ ಮುಳುಗಿದ ಮೇಲೆ ಮಳೆ ಹನಿಗೆ ಏನಾದರೂ ಹಂದಬಲ್ಲದೆ ಅಮ್ಮಯ್ಯ? ಅಹೋ ಅಮ್ಮಯ್ಯ, ಮಕ್ಕಳು ಸುಖವಾಗಿರಬೇಕೆಂದು ತಂದೆ ತಾಯಿಗಳು ಮನ ಕೋರಿಕೆಯನ್ನು ಗೈವರು ಕಂದ. ಇಲ್ಲಂದವರು ಯಾರ ಮಾತೆ? ನಿನ್ನನ್ನು ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಮಾತ್ರ ಒಪ್ಪಲಾರದು. ಯಾತಕ್ಕೆ ಒಪ್ಪವರಾರರ ಮಾತೆ? ಅಧಮನ ಕೈಗೆ ಹೇಗೆ ಒಪ್ಪಿಸಬೇಕು ಕಂದ? ಅಮ್ಮಯ್ಯ, ನನ್ನನ್ನು ಏನು ಮಾಡುವನ ಮಾತೆ? ಅವನು ಒಳ್ಳೆಯವನಲ್ಲ. ನಾನು ಈ ಭಾಗ್ಯವನ ಸಾಮಾನ್ಯದವನೇನು ಮಾತೆ? ಅವನು ಮಹಾರಾಕ್ಷಸನು. ನಾನು ಜಮದಗ್ನಿಯ ನಿನ್ನ ಪತಿರತಿಯಾದ ಗರ್ಭದಲ್ಲಿ ಹುಟ್ಟಿರುವ ನೀ ನಿನ್ನ ಮಗ ಭಾರ್ಗವ ರಾಮನ ಮಾತೆ. ಅಹೋ ಅಮ್ಮಯ್ಯ, ರಾವಣನ ಕೈಯಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ? ಅಮ್ಮಯ್ಯ, ರಾಮ, ಆ ರಣಹೇಡಿ ರಾವಣನ ಸುದ್ದಿ ಎಲ್ಲ ಮುಂದೆ ಹೇಳಬೇಡ ಮಾತೆ. ಏಕೆ ಹೇಳಬಾರದು? ಆ ರಾವಣನಿಯಲ್ಲಿ ಈ ಭಾರ್ಗವ ರಾಮನಿಯಲ್ಲಿ ಮಾತೆ. ಕಂದ, ಅಹೋ ಅಮ್ಮಯ್ಯ, ರಾವಣನೇನು ಸಾಮಾನ್ಯದವನೆಂದು ತಿಳಿದುಕೊಂಡಿಯ? ನಾನೇನು ಸಾಮಾನ್ಯದೇವನೇ ಮಾತೆ? ಭಕ್ತಿ ಶಕ್ತಿಯಲ್ಲಿ ಅಗ್ರಗಣ್ಯನು ಆ ರಾವಣನು. ಅಮ್ಮಯ್ಯ, ಕಂದ, ಆ ರಾವಣನು ವಾಲಿಯು ಹೊತ್ತರೆ 7 ಕಿಲೋಮೀಟರ್ ಹೋಗಿ ಬಿದ್ದಿರವನಲ್ಲ ಮಾತೆ. ಅಹೋ ಅಮ್ಮಯ್ಯ, ಅಷ್ಟದಿಕ್ಪಾಲಕರನ್ನು ಮೆಟ್ಟಲನ್ನಾಗಿ ಮಾಡಿಕೊಂಡಿರುವ 10 ತಲೆ ರಾವಣನು ಅವನು. ಅಮ್ಮಯ್ಯ, ಅವನು 10 ತಲೆ ಇಟ್ಟುಕೊಂಡನು ಸಹ ಕಾರ್ತಿವೀರನನ್ನು ಗೆಲ್ಲವನೆಂದು ಹೇಳಿದೆಯಲ್ಲ ಮಾತೆ. ಅಹೋ ಅಮ್ಮಯ್ಯ, ರಾಮ, ಅಹೋ ಜನನಿ, ಆ ರಾವಣನ ಕೈಯಿಂದಾಗದ ಕಾರ್ಯ ನಿನ್ನಿಂದ ಆಗುವುದೇನೆಂದು ನಾನು ಕೇಳುತ್ತಿರುವೆನು ಕಂದ. ನನ್ನಿಂದ ಆಗುವುದು ಮಾತೆ. ಸಾಧ್ಯವಿಲ್ಲ ರಾಮ. ಯಾತಕ್ಕೆ ಸಾಧ್ಯವಿಲ್ಲ ಮಾತೆ? ಕಂದ, ಅಹೋ ಅಮ್ಮಯ್ಯ, ಹಳೆಯ ಹೊರಲಿನ ಹರುಷದ ಹೊನಲು ಅಹೋ ಅಮ್ಮಯ್ಯ, ತಾಯಿಯ ಮಾತನ್ನು ಚಿತ್ತವಿಟ್ಟು ಕೇಳು. ಅದೇನು ಚಿತ್ತ ಬಿಟ್ಟು ಹೇಳು ಮಾತೆ. ಹಳೆದ ಹೊರಲಿನ ಹರುಷದ ಹೊನಲು ನಿನ್ನ ನೋಡಿ ರಾಮ, ಅಹೋ ಅಮ್ಮಯ್ಯ, ಹಣದ ಒನಲು ಈ ನಿನ್ನ ನುಡಿಯೇ ಹಾಂಜೇನ ಕಡಲು. ಅಹೋ ಅಮ್ಮಯ್ಯ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನುಣಿಸಿ ಬೆಳೆಸಿದಂತ ತಾಯಿ ನಾನಲ್ಲವೇ ಕಂದ. ಇಲ್ಲಂದವರು ಯಾರು ಮಾತೆ? ಎಷ್ಟೋ ಜನ ಮಕ್ಕಳಿಲ್ಲ ಎಂದು ಕೊರಗುವ ಇಂಥ ಕಾಲದಲ್ಲಿ ನಿನ್ನಂಥ ಮಗನಿಗೆ ನಾನು ಜನ್ಮವನ್ನು ಕೊಟ್ಟೆನು. ಕೊಟ್ಟಿಗೆ ಮಾತೆ.
ರಾಮ ಅಹೋ ಎನ್ನ ಪಡೆದ ತಾಯಿ ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ಎಂದೆಂದಿಗೂ ನೇಮ. ಅಹೋ ಅಮ್ಮಯ್ಯ ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಹನುಮಾನವೇ? ಕೇಳು ಕೇಳು ಎನ್ನ ಪ್ರತಾಪವು. ಅದೇನು? ಮುಕ್ಕೋಟಿ ದೇವತರ ಕರ್ತವ್ಯರನ್ನು ಪಚ್ಚ ವಹಿಸಿ ಎಲ್ಲರನ್ನ ಕಾರ್ಯಕ್ಕೆ ಬಂದರು. ಈ ನಿನ್ನವರನ್ನು ಸಂಭವನಾದ ನಾನು ಹಿಂದಿರುಗಲಾರೆನು. ಅಹೋ ಅಮ್ಮಯ್ಯ ಭಾರ್ಗವ, ನಿನ್ನ ಚಿಂತೆಯೆಂಬೆಟ್ಟ ಬೆಳೆ ಜನನಿ ಮೈಲಿ ಹೋದ ಚಂದ್ರಕ ಕೋಪನಾದ ನಿನ್ನ ತಂದೆಯನ್ನ ಬಂದವನ ಶಿರವನ್ನು ಹರಗಡಿದು ಅವನ ಅದ್ಭುತಾಗಿ ಉಣಬಡಿಸಿ ಹಬ್ಬದೂಟ ಮಾಡಿಸಿ ಬರುವೆ. ಒಂದು ವೇಳೆ ನಿನ್ನ ಮಾತು ಸೆಡೆಯಾದರೆ, ಒಂದು ವೇಳೆ ಈ ನನ್ನ ಮಾತು ಸಡೆಯಾದರೆ ಎಂತ ನಡೆ ಹೇಳಿ ಪುತ್ರನ ಪಡೆದ ನನ್ನನ್ನು ಧಿಕ್ಕಾರ ಮಾಡ ಮಾತೆ. ಅಹೋ ಅಮ್ಮಯ್ಯ ಕಾರ್ತಿವೀರನು ಎಂಥವನೆಂದು ನೀನಿನ್ನು ತಿಳಿದುಕೊಂಡಿಲ್ಲ. ಅದೇನು ಹೇಳ ಮಾತೆ? ಅವನು ಎಂಥವನೆಂದು ತಿಳಿದುಕೋ. ಅದೇನು ಹೇಳ ಮಾತೆ? ನಿನ್ನ ಪಂಥವನ್ನು ಇಲ್ಲಿಗೆ ನಿಲ್ಲಿಸು. ಯಾತಕ್ಕೆ ನಿಲ್ಲಿಸಬೇಕು ಮಾತೆ? ರಾಮ, ಅಹೋ ಅಮ್ಮಯ್ಯ ಅವನು ಎಂಥವನೆಂದು ನಿನಗೆ ತಿಳಿಸಿ ಹೇಳಲೇ. ಹೇಳು ಮಾತೆ. ಭಾರ್ಗವ, ಅಹೋ ಅಮ್ಮಯ್ಯ ದೇವದಾನವರಿಗಿಂತಲೂ ಮಿಕ್ಕಿ ಮೀರಿ ಮೆರೆಯುತ್ತಿರುವನು ಮಧೋನ್ಮತ್ತನಾದ ಕಾರ್ತವೀರಾರ್ಜುನನು. ಈ ರೇಣುಕಾ ದೇವಿಯ ಗರ್ಭದಲ್ಲಿ ಹುಟ್ಟಿರುವನು ಈ ನಿನ್ನ ಮಗ ಭಾರ್ಗವ ರಾಮನ ಮಾತೆ. ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂಥವನು ಅಗಮನಾದ ಕಾರ್ತವೀರನು. ಈ ಭಾರ್ಗವ ರಾಮನ ಹರ್ಷಗಮನ ದೂರ ಮಾಡಿದವನ ಮಾತೆ. ಸಹಸ್ರ ಬಾಳವನ ಅಗಮನಾದ ಕಾರ್ತವೀರನು. ಅಹೋ ಅಮ್ಮಯ್ಯ ರಾಮ, ಈ ನಿನ್ನ ಪುತ್ರನ ಮೇಲೆ ನಿನಗೆ ಅನುಮಾನವೇ ಅಮ್ಮಯ್ಯ? ಅನುಮಾನವೆಂದು ಹೇಳಲಿಲ್ಲ. ಮತ್ತೆ ಯಾತಕ್ಕೆ ಮಾತೆ? ನಿಯಮವನ್ನು ಕೊಡು ಜಾಗ್ರತೆ. ಕಂದ, ಅಹೋ ಅಮ್ಮಯ್ಯ ನಿನ್ನ ತಾತನನ್ನು ಕಳೆದುಕೊಂಡ ಹಾಗೆ ನಿನ್ನನ್ನು ಕಳೆದುಕೊಂಡರೆ ನನ್ನ ಹೆತ್ತ ಕರಳು ಭೂಮಿ ಮೇಲೆ ಹೇಗೆ ಬದುಕುವುದು ಕಂದ. ಅಮ್ಮಯ್ಯ ರಾಮ, ನನ್ನ ತಾತನ ಕೊಂದವನ ಶಿರವನ್ನು ಹೊರಗಡೆದು ನಿನ್ನ ಪಾದಚರಣಕ್ಕೆ ಅಪ್ಪಿಸುವನ ಮಾತೆ. ಅಹೋ ಅಮ್ಮಯ್ಯ 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋಗಿ ಅವನ ಮಾತಿಗೆ ಒಡಂಬಟ್ಟು ಹಿಂದಿರುಗಿ ಬಂದ ಆ ರಾವಣನ ಕೈಯಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಮಗನೇ? ಅಹೋ ಅಮ್ಮಯ್ಯ ಆ ರಾವಣನ ಕೈಯಿಂದ ಆಗದ ಕಾರ್ಯ ಈ ಭಾರ್ಗವ ರಾಮನಿಂದ ಸಾಧ್ಯವು ಮಾತೆ. ಅಹೋ ಅಮ್ಮಯ್ಯ ಮನಮುನಿಗಳನ್ನೇ ತನ್ನ ಆಜ್ಞೆಯಲ್ಲಿಟ್ಟುಕೊಂಡನು 10 ತಲೆಯ ರಾವಣನು. ಅವನನ್ನು ಆ ಕಾರ್ತಿವೀರ ನನ್ನನ್ನು ಏನು ಮಾಡುವನ ಮಾತೆ. ಅಹೋ ಅಮ್ಮಯ್ಯ ಚೊಕ್ಕಟವಾದ ನಿನ್ನ ನುಡಿಗಳನ್ನು ಕೇಳಿ ಅಕ್ಕರತಿಯ ಕರಳು ಕಿತ್ತಿ ನಿನಗೆ ನೇಮವನ್ನು ಕೊಡಲು ಈ ನಿನ್ನ ಮಾತೆ ಎಂದು ನೀನು ತಿಳಿದುಕೊಂಡೆಯಾ? ಹೌದು ಮಾತೆ. ಇಲ್ಲ. ಯಾತಕ್ಕೆ ಇಲ್ಲ ಮಾತೆ? ರಾಮ, ಅಹೋ ಅಮ್ಮಯ್ಯ ನಿನ್ನ ತಂದೆ ಅಗ್ನಿ ಅಗ್ನಿ ಜಮದಗ್ನಿ ನನ್ನನ್ನು ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದನು. ಅದು ಏನನ್ನು ಹೇಳಿದರೆ ಮಾತೆ? ಸತಿ ರೇಣುಕಾ, ನನಗೆ ತಕ್ಕ ಸತಿ ನೀನಾಗಬೇಕಾದರೆ ಪ್ರತಿದಿನವೂ ನದಿಗೆ ಹೋಗಬೇಕು. ಮರಳಿನ ಕೊಳದಿಂದ ಜಲವನ್ನು ತೆಗೆದುಕೊಂಡು ನನ್ನ ಪಾದ ಪೂಜೆಗೆ ನೀನು ಬಂದರೆ ನನಗೆ ತಕ್ಕ ಸತಿಯನ್ನು ನಿನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವೆನೆಂದು ಹೇಳಿದನು ನಿನ್ನ ತಂದೆ ಅಗ್ನಿ, ಜಮದಗ್ನಿ. ರಾಮ, ಅಹೋ ಅಮ್ಮಯ್ಯ ನಿನ್ನ ತಂದೆಯ ಮಾತನ್ನು ಕೇಳಿ ನಾನು ನದಿಗೆ ಹೊರಟಾಗ ದಾರಿಯಲ್ಲಿ ಏನಾಯಿತು ಗೊತ್ತೇ? ಏನಾಗಿದೆ ಮಾತೆ? ಸರ್ಪವೇ ಮನುಷ್ಯನ ರೂಪವನ್ನು ತಾಳಿ 2 ಮಾತನ್ನಾಡಿತು. ಅದು ಏನೊಂದು ಮಾತನಾಡಿದ ತಾಯಿ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆನು. 1 ವರ್ಷ ಪರ್ಯಂತ ನಿನಗೆ ಸಿಂಬಿಯಾಗಿ ಬರುವನೆಂದು ಹೇಳಿತು. ನಾನು
ಸರ್ಪವು. ರಾಮ, ಅಹೋ ಅಮ್ಮಯ್ಯ, ಆ ನಾಗ ಸರ್ಪವು ಸಿಂಹಿಯಾಗಿ ಬಂದಿತು. ನದಿಗೆ ಹೋದಳು. ಮರಳಿನ ಕೊಳದಿಂದ ಜಲವನ್ನು ತೆಗೆದುಕೊಂಡು ನಿನ್ನ ತಂದೆ ಪಾದ ಪೂಜೆಗೆ ನಾನು ಬಂದೆನು. ಹೌದು ಮಾತೆ. ಭಾರ್ಗವ, ಅಹೋ ಅಮ್ಮಯ್ಯ, ಆಗ ನಿನ್ನ ತಂದ ಅಗ್ನಿ ಜಮದಗ್ನಿ ಭ್ರಮದಗ್ನಿ. ಸತಿ ರೇಣುಕಾ, ಮಹಾಪತಿರತಿ ಎಂದರೆ ನೀನೇ, ನನಗೆ ತಕ್ಕ ಸತಿ ಎಂದರೆ ನೀನೇ ಎಂದು ಕೈ ಹಿಡಿದು ಸಂತೋಷವಾಗಿ ತನ್ನ ಆಶ್ರಮವನ್ನು ಸೇರಿಸಿಕೊಂಡನು. ಭಾರ್ಗವ, ಅಹೋ ಅಮ್ಮಯ್ಯ, ನಮ್ಮಂಥ ದೇವತರ ಗರ್ಭದಲ್ಲಿ ಜನಿಸಿದ ನಿನಗೆ ಈ ಕಾರ್ಯವು ಸಲ್ಲತಕ್ಕದ್ದಲ್ಲ. ರಾಮ, ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿಯನ್ನೆನ್ನುವ ನೇಮ. ಅಹೋ ಪಡೆದ ಜನನಿಯಾದ ರೇಣುಕಾದೇವಿ ಏನ ಮಾತನಾಡಿದೆ? ಮಾತನ್ನೇ ಹೇಳಿದೆನು ಕಂದ. ಹಾ ಮತ್ತನಾದ ಕಾರ್ತವೀರನ ದೇವತಾನ್ನವರಿಗೆ ಮೀರಿದಂದು ಹೇಳಿದೆಯಲ್ಲ. ಆದರೆ ಈ ನಿನ್ನ ತಲೆಯ ಮುಂದೆ ಅವರ ಪ್ರಕರಣಿಯುವುದಿಲ್ಲ. ಅದಿಹಾತಕ್ಕಂದರೆ ಎನ್ನ ಸರಿ ಸಮಾನ ಯಾರಿಲ್ಲವೆಂದು ಬಲು ಆ ಕಾರ್ತವೀರನು ಬುಲ ಅಹಂಕಾರದಿಂದ ಬರೆಯುವನು. ಆದರೆ ಈ ನಿನ್ನ ಮಗ ಭಾರ್ಗವರಾಮನು ಹಸ್ತಕ್ಕೊಂಡಳು ದೂರ ಮಾಡಿದವನು. ಬಾಪುರ ಶತ್ರುರಪ್ಪನ ಮುಂದೆ ಕೊಬ್ಬಿದ ಕಾರ್ತವೀರನ ಜೀವದಿಂದಳೇನೆ. ಅಹೋ ಅಮ್ಮಯ್ಯ, ಮಹಿಳೆ ಸೌದರ ಕಷ್ಟಪಟ್ಟದ ಚಿತ್ತರವನ್ನು ಹತ್ತಿಗೆ ಸುಟ್ಟು ಭಸ್ಮವಾಗದಿರುವುದೇ. ಅಹೋ ಅಮ್ಮಯ್ಯ, ಮಹಾಜ್ಞಾನಿಯಾದ ನೀನು ಯೋಚಿಸಿ ನೇಮವನ್ನು ಕೊಡ ಅಮ್ಮಯ್ಯ. ಮಳಿಗೆ ಹಾಲಲ್ಲಿ ಆ ಮದಂತನನ್ನು ಸೇರಿಸಿ ಬರುವೆ ಯಮನಾಲಯ. ಭಾರ್ಗವ, ಅಹೋ ಎನ್ನ ಪಡೆದ ತಾಯಿ, ನೇಮವನ್ನು ಕೊಡು ಮಾತೆ ಎಂದು ಕೇಳಿದೆಯಾ? ಹೌದು ಮಾತೆ. ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಮಾತೆ. ಮಗನೇ ಜಗದಿ ಮುಲೆ ಏರಲೇನೆ ಬಾರೆ ಭಾರ್ಗವನೇ. ಮಗನೇ, ಅಮ್ಮಯ್ಯ, ಅಹೋ ಪಡೆದ ಮಾತೆ, ಅಹೋ ಪಡೆದ ಜನನಿಯಾದ ರೇಣುಕಾದೇವಿ. ಬಾರೆ ಭಾರ್ಗವನೇ, ಮಗನೇ ಬಾರೆ ಭಾರ್ಗವನೇ, ನಂದ ಬಾರೆ ಭಾರ್ಗವನೇ. ಅಹೋ ಪಡೆದ ಮಾತೆ, ಅಹೋ ಜನನಿ. ಶಕ್ತಿಯಿಂದ ಗೆದ್ದು ಬರಬಲ್ಲೆ. ನಿನ್ನ ಪಾದ ಹಂತಕಿರಣದಿಂದ ಗೆದ್ದು ಬರಬರ ಮಾತೆ ಹಾಗಲ್ಲ ಕಂದ, ಹೇಗ ಮಾತೆ ಅದು ಯಾವ ಶಕ್ತಿ ಅಂತ ಹೇಳಲೇ?
ಕಂದ ಅಹೋ ಅಮ್ಮಯ್ಯ, ಬ್ರಹ್ಮ ಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿ ಪುರುಷವನ್ನು ಪಡೆದುಕೊಂಡು ಪರಶುರಾಮನಾಗಿ ಪರಶುರಾಮನ ಹಾಗೆ ಅಧಮರಾದ ಕಾರ್ಥವೀರ್ಯನನ್ನು ಕೊಂದು ಬರಬೇಕು. ಸಹಜವಾಗಿ ಕೊಂಡ ಬರವನ ಹಾಗೆ ಭಾರ್ಗವ, ಅಹೋ ಅಮ್ಮಯ್ಯ, ಯುದ್ಧಕ್ಕೆ ಎಂದು ನೀನು ಹೋದಾಗ ಯುದ್ಧದಲ್ಲಿ ಗೆದ್ದು ಬರಬೇಕು ಒಂದು, ಇಲ್ಲವೇ ಅಲ್ಲೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು ಒಂದು. ಕಂಡಿಯ ರಾಮ, ಅವನ ಕೊಡುಗಳು ನಿನಗೆ ನೇಮ. ಅಹೋ ಜನನೀ, ಅಹೋ ಜನನೀ, ಎಷ್ಟು ವಿಧದಿಂದ ಹೇಳಿದರ ಬಿಡಲಿಲ್ಲ ನಿನ್ನ ಮನದ ಆಲೋಚನೆ. ಅಹೋ ಅಮ್ಮಯ್ಯ, ರಾಮ, ಆ ನೀಚರ ನೀರಿನಲ್ಲಿ ಒಣಗಿದರ ಗುರಿಯಲ್ಲ ಅಡಗಿದ ಆ ಬ್ರಹ್ಮನ ಬರವ ಬದಲಿಸುವಂತೆ ಈ ಭಾರ್ಗವನ ಶಕ್ತಿ ಸಾಮರ್ಥ್ಯ ನಿನಗೆ ಅರ್ಥವಾಗುವುದಿಲ್ಲ ಮಾತೆ. ಅಹೋ ಅಮ್ಮಯ್ಯ, ಮಳೆಯ ಬ್ರಹ್ಮಾಂಡವರದ ಗೋಮಂಡಲ ಗಿರಿದ ಸಾವಿರ ಸಿಗಲು ಎಲ್ಲ ಸಿಲಕ್ಕೆ ಅಪ್ಪಳಿಸಿದರು ಹೊಸ ಮೆಕ್ಕಿಲಿ ಕಡೆ ಮಾಡುವ ವಿಧಾನ ಪರಾಕ್ರಮಿಯಾದ ಈ ನಿನ್ನ ಮಗನಿಗೆ ತಕ್ಕದ್ದಲ್ಲ ಎಂದು ಹೇಳಿದ್ಯಾ? ಅಮ್ಮಯ್ಯ, ಎಲ್ಲ ಅಭಿಷ್ಟದಂತೆ ಹೊರನನ್ನ ಒಲಿಸುವುದಕ್ಕೆ ಮೂರಿ ತಪವನ್ನು ಮಾಡಲು ಹೋಗುವ ಈ ನಿನ್ನ ತಲೆಯನಿಗೆ ಆಶೀರ್ವಾದ ಮಾಡಿ ಕಳಿಸಿ ಕಾಶ್ಮೀರ ಸಲ್ಲಿಸಿದೆ. ಬಿಟ್ಟು ಬಿಡಿ ನಿನ್ನ ಮನದೇಕೆ. ತಾಯಿಗೆ ಪಟ್ಟ. ತಾಯಿಗೆ 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 ಪಟ್ಟ ಮಾತನಾಡಸ ಅಹೋ ಅಮ್ಮಯ್ಯ, ಅಹೋ ಎನ್ನ ಪಡೆದ ತಾಯಿ, ಅಹೋ ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹೋಗುತ್ತಿರುವೆಯಲ್ಲ. ಹೌದು ಮಾತೆ. ಅಣ್ಣ, ಅಹೋ ಅಮ್ಮಯ್ಯ, ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಜಗದಲ್ಲಿ ಹೇಗೆ ಬೆಳಗಬೇಕು ಗೊತ್ತಾ? ಹೇಗೆ ಬೆಳಗಬೇಕು ಹೇಳು ಮಾತೆ. ಕೇಳುವೆಯಾ? ಕೇಳೋಣ ಮಾತೆ. ಅದರಂತೆ ನಡೆದುಕೊಳ್ಳುವೆಯಾ? ಸಾಧ್ಯವಾಗಿತ್ತು. ರಾಮ, ಅಹೋ ಅಮ್ಮಯ್ಯ, ಅಹೋ ಜನನೇ, ರಾಮ ಬಲನೆ ಬರೋಣೇನು ಮಗನೇ ಹೊಂದಿ ಬರೋಣೇನು ಕಂದ ಗೆಲುವು ಬರೋಣೇನು ಮಗನೇ. ಅಮ್ಮಯ್ಯ, ಅಹೋ ಜನನಿ, ಅಹೋ ಎನ್ನ ಪಡೆದ ತಾಯಿ ರೇಣುಕಾದೇವಿ, ಅಹೋ ಜನನಿ, ಅಹೋ ಅಮ್ಮಯ್ಯ, ಅಹೋ ಜನನಿ. ಮಗನೇ ಮಗನೇ ಜಗತಿ ಮನೆ ವೀರನೇನೆ ಬಾಳೆ ಭಾಗವ ಮಗನೇ ಬಾಳೆ ಭಾಗವ ಕಂದ ಬಾಳೆ ಭಾಗವನ ಮಗನೇ ಕೇಳಿ ಭಾಗವನ ಮಗನೇ. ರಾಮ, ಅಹೋ ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹೋಗುತ್ತಿರುವೆಯಲ್ಲ. ಹೌದು ಮಾತೆ. ಕುಳಿತುಕೋ, ನಿನಗೆ ಜಯದಾರ್ಥನ ಮಾಡಿ ಕಳಿಸುವೆನು. ನಿನ್ನ ಇಷ್ಟವಂತಾಗಲಿ ಜನನೇ. ನನ್ನ ರೆಡ್ಡಿ ಅವರು ಅರ್ಜೆಂಟ್ ವೇದಿಕೆ ಮೇಲೆ ಬರ್ಬೇಕಣ್ಣ. ಬೆಂಗಳೂರು ತಿಮ್ಮರಾಜಣ್ಣವರು ಕೂಡ ವೇದಿಕೆ ಮೇಲೆ ಬರಕ್ಕೆ ಅವರಿಗೆ ಸನ್ಮಾನ ಇರ್ತದೆ.
ಮಾಡಿಸುಗರು ಕೆ ಮೇರ್ಸ್ವಾಮಿ 1101 ರೂಪಾಯಿ, ಮಾಡಿಸುಗರು ದೊಡ್ಡ ಪಂಪಾಪತಿ KRP 1101 ರೂಪಾಯಿಯನ್ನು ಈ ನಾಟಕ ಸಂಘದ ಪರವಾಗಿ ಬಹುಮಾನ ಪ್ರಕಾರ ಮಾಡಿದ್ದಾರೆ. ಈ ನಾಟಕದ ಮೇನೇಜರ್ ಬಂದಿದ್ದಾರೆ, ಸ್ವೀಕರಿಸಬೇಕಾಗಿ ವಿನಂತಿ. ಕಂದ, ಅಹೋ ಅಮ್ಮಯ್ಯ, ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಮೇನೇಜರ್ ಏನು ಮಾತೆ? ಅದರಂತೆ ನಿನ್ನ ತಂದೆ ಅಗ್ನಿ ಜಮದಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ಜಯವನ್ನು ಪಂಡಿ ಬಾ ಪುತ್ರ ಕೋಮಲಗಾತ್ರ. ನಿನ್ನ ಎತ್ತದಂತಾಗಲಿ ಜನನಿ ತ್ರಿಲೋಕ ಭಾವನಿ. ಮೇನೇಜರ್ ಅಂತ ಯಾರಾದ್ರೂ ಬರ್ಬೇಕು. ಜಮದಗ್ನಿ ಜಮದಗ್ನಿ ಜನಕ ಜಗದ್ವಿಖ್ಯಾತ ಘಾತ ಕನಕ ಸಕಲ ಸೌಭಾಗ್ಯ ಮತ್ತು ಪುತ್ರ ಕೋಮಲ ಗಾತ್ರ. ಅಹೋ ಜನಕ, ಅಹೋ ಪುತ್ರ, ಕರಬಲ್ಲವನ ಬೆಲ್ಲ ಪಡೆದ ಧನುರ್ಧಾರಿಯಾಗಿ ರೋಸದಿಂದ ಹೊರಟಲಿಂತ ಗಂಡಲ ವಿಚಾರಲಾಗಿರುತ್ತಲೇ ಮಹಾಮಧುವಂತರೇ. ಅಹೋ ಪುತ್ರ, ಅಹೋ ಜನಕ, ಕರಬಲ್ಲವಿದ ಬೆಲ್ಲ ಪಿಡಿತದನು ಚಾರಿಯಾಗಿ ಪಿತನ ಆಜ್ಞೆಯಂ ಪಡೆದ ಗಕ್ಕನೆ ಉಕ್ಕುವ ರೋಷದಿಂದ ಹೋಗೋದೆಲ್ಲಿಗೆ ಸುತನೆ ಅತಿ ಬಲ್ವಿತನೆ. ಅಹೋ ಜನಕ, ಅಹೋ ಪುತ್ರ, ಈ ಭಿಜ್ಜಲಯದವರು ಹೊತ್ತಾಂತಕಲಾಗಿ ಮುನ್ನಕ್ಕೆ ಬರುವ ಬಂಡರ ಜಗತ್ ಬಂಡರಾಜ ಕ್ಷತ್ರಿಯ ಹದವ ಆ ಕಾರ್ಯವೀರನ ಎತ್ತಮ್ಮನಾದ ಪಿತನನ್ನ ಕತ್ತರಿಸಿರುವಂತೆ. ಅಹೋ ಅಪ್ಪಯ್ಯನೇ, ಅಹೋ ಭಾರ್ಗವ, ಕಾರಣ ಎತ್ತಮ್ಮನ ಒಡಲ ದುಃಖ ಕಣ್ಣೀರಿಡುವಂತೆ ಮಾಡುವ ಅದೃಷ್ಟ ಕಾರ್ಯವೀರನ ಸಂಹಾರಕ ಮಾಡುವ ಕಾರಣ ಹೊರಡುವನು ಈ ಸಲ ಮಲಿಸಿ ಬಾ ಎಂದು
ಮಾಡಿದೆನು. ಭಾರ್ಗವರಾಮ ಶತ್ರುವಿನ ತೋರಿತು ನಿನ್ನ ಪರಾಕ್ರಮ. ನಿನ್ನ ಇಷ್ಟದಂತಾಗಲು ಜನಕ ಜಗತ್ವಿಖ್ಯಾತ ಜನಕ ಕಾರ್ತಿವರಾಜನ ಭೂಪತಿ ಈ ಭಾರ್ಗವರ ತಪಸ್ಸಿಗೆ ತ್ರಿಭುವನಕ್ಕೆ ತಪಸ್ಸಿಗೆ ವರ್ಣವನಂದ ಈ ತ್ರಿಭುವನಕ್ಕೆ ಸಾರಿಯಳು ಸಾರಥಿ ಕೈಲಾಸಗಿರಿಗೆ ನಡೆಯಾಗತಿ ನಿನ್ನ ಇಷ್ಟದಂತಾಗಲು ಭೂಪತಿ ಕಾರ್ತಿವರಾಜನ 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 ಜಮದಗ್ರಿ ಉತ್ನೂರು ಗಿರಿಮಲ್ಲಪ್ಪ ಇವರು ಭಾರ್ಗವರಾಮನ ಪಾತ್ರ ಮಾಡಂತವ್ರೆ 201 ರೂಪಾಯಿ ಮಾಡಿರ್ತಾರೆ. ಕಾರ್ತಿವರಾಜನ ಟೈಮ್ ಆಗಿದ್ದಪ್ಪ ಕಾರ್ತಿವರಾಜ ಭೂಪತಿ ಕೈಲಾಸಗಿರಿಗೆ ಹತ್ತಿರ ಬಂದಿರವರ ಮತವನ್ನ ನಿಲ್ಲಿಸುವಂತನಾದ ಸಾರಥಿ ಅತಿ ಜಾಗ್ರತೆ ನಿಮ್ಮಿಷ್ಟದಂತಾಗಲಿ ದೇವ. ಎಲ್ಲ ಸಾರಥಿ ಹಗೋ ಹತ್ತ ನೋಡು ನೋಡಿದಿನಿ ದೇವ. ಎಷ್ಟು ಸೋಪಾಯಮಾನವಾಗಿರು ನೋಡಿಯ ನೋಡಿದಿನಿ ದೇವ. ಎಲ್ಲ ಸಾರಥಿ ಹಗೋ ಹತ್ತ ನೋಡು ಸಕಲ ಋಷಿಗಳು ಕೂಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾರೆಂದು ಪರೀಕ್ಷೆ ಮಾಡಬೇಕೆಂದು ಕಳಿಸಿದಾಗ ಆ ಮೃಗಮರಿಗೆ ಸದಾಶಿವನ ಕಂಡ ಪ್ರಾಣವಿದೆ ಕೈಲಾಸ ಪರ್ವತವು. ಎಲ್ಲ ಸಾರಥಿ ಹಗೋ ಹತ್ತ ನೋಡು ನೋಡಿದಿನಿ ದೇವ. ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳು ತನ್ನ ರಕ್ತಗಳನ್ನು ಸೂರ್ಯನ ಕಿರಣ ಬಿಸಲಬಲ್ಲದಂತೆ ಸಂರಕ್ಷಣೆ ಮಾಡುವ ನೋಡಿಯ ಎಲ್ಲ ಪರಿಚಾರಕ ಎತ್ತಗ ಭಾಷತ್ತ ಬಿಟ್ಟು ನೋಡು ಇದೇ ನೋಡು ಶಿಲಾ ಸಮುದ್ರ. ಈ ಸಮುದ್ರದ ವಿಶೇಷವೇನೆಂದರೆ ಏನು ದೇವ? ಈ ಸಮುದ್ರ ನೀರಿನಲ್ಲಿ ಎಬ್ಬರ ಮಲಗಿದ್ದು ನೋಡಿದರೆ ಎಲ್ಲ ಸಾರಥಿ ಹಾಗೂ ಹತ್ತ ನೋಡು ಆಶವಾದ ಬೆಟ್ಟ. ಯಾರಾದರ ಕೈಲಾಸಕ್ಕೆ ಬಂದಾರೆಂದು ಈ ಜೀವನ ಈ ಬೆಟ್ಟವನ್ನು ಹಸಿಗೊತ್ತಿರುವಂತೆ ಈ ಬೆಟ್ಟದ ವಿಶೇಷವೇನೆಂದರೆ ಏನು ದೇವ? ದೃಗ್ಗುಣವೆಲ್ಲ ಮನದರ ಬೆಟ್ಟವನ್ನಾಡದ ತಕ್ಕಲು ನಕ್ಕು ನಕ್ಕು ಉತ್ತರಾಕಿ ಮುಂದಕ್ಕೆ ಹೋಗಲು ಸಾಧ್ಯವಾಗಿದೆ. ಅಲ್ಲಿ ಹೋಗುವರಂತೆ ಎಲ್ಲ ಸಾರಥಿ ಹಾಗೂ ಹತ್ತ ನೋಡು ನೋಡಿದ್ರಿ ದೇವ. ರಾವಣನ ತನ್ನ 20 ದಾಳಿಗಳಿಂದ ಈ ಪರ್ವತವನ್ನು ಎತ್ತಚು ಒತ್ತಡಕ್ಕೆ ಮಾಡಿದು ಗೋಳನ ಸ್ಥಾನವಿದೆ ನೋಡ ಕೈಲಾಸ ಪರ್ವತವು. ಎಲ್ಲ ಸಾರಥಿ ಹಾಗೂ ಅಲ್ಲಿ ನೋಡು ನೋಡಿದ್ರಿ ದೇವ. ಕನ್ವ ತುರುವಸ ಅಂಜರಸ ಬೃಹಸ್ಪತಿ ಮನಿಗಳ ತಗಮ ಮಾಡುವ ಸ್ಥಾನವು ಇದೆ ನೋಡು ಕೈಲಾಸ ಪರ್ವತ. ಎಲ್ಲ ಸಾರಥಿ ಇದು ಅಲ್ಲವೇ ನಾರದ ಮಲ್ಲೇಶ್ವರ ಬೃಹೇಶ್ವರಿಂದ ತೋರ್ಪ ಈ ಪರ್ವತದಲ್ಲ ತಪಸ್ಯ ಕುಳಿತ ಅವರನ್ನು ಒಲಿಸಿ ತ್ರಿಶೂಲವನ್ನು ವರವಾಗಿ ಪಡೆದು ಈ ಭಾರ್ಗವರಾಮನೇ ಪರಶುರಾಮನ ಹಾಗೆ ಮಳೆಯ ಹಾಲಲ್ಲಿ ಕೃಷ್ಣಗಾರ್ತವ್ಯರನ್ನು ಸಂಹಾರಕ್ಕೆ ಭಕ್ತರಾದ ಇನ್ನೂ ತಪಸ್ಸು ಮಾಡಿ ನೋಡಿದರೆ ಸಾರಥಿ ಆ ಶಿವನ ಮನಸ್ಸಿಗೆ ನಿಮ್ಮಿಷ್ಟದಂತಾಗಲಿ ಭೂಪತಿ. ಅವ್ರು ಅರ್ಜೆಂಟ್ ಆಗಿ ಬರ್ಬೇಕು. ಸ್ವಲ್ಪ ದಾರಿ ಬಿಡ್ರಪ್ಪ, ದಾರಿ ಬಿಡ್ರಿ ಯಜಮಾನ್ರಿ, ದಾರಿ ಬಿಡ್ರ. ಒಬ್ಬ ಈಟ್ ವಯಸ್ಸಿನ ಏನ್ ಕೊಡ್ಕೊಂಡು ಕುಂದಿರ್ತಾರೋ ಮಾರ ಇವ್ರಗ ನೋಡ್ಬಾರ್ದೆ. ಇವಾಗ ಮದುವೆ ಕರ್ಕೊಂಡು ಕುಂದಿರ್ತಾರ ನೋಡ. ಈ 90 ದಾಟೇನಪ್ಪ. ಫೋಟೋಗ್ರಾಫರ್ ಏಪ ಫೋಟೋ
ಆಹಾ, ಇದೇನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ಧಾರಾಗಿರಬಹುದು. ಕೇಳುವುದಾದರೆ ಬರವದು ಶಿವ ಶಿವ ಎಂಬ ಶಬ್ದದಲ್ಲಿ, ಬರವದಾದರೆ ಕೈವರು ಹಸುರಿನ ಬನಸಿರಿ ತನದಲ್ಲಿ. ಆದರೇನು ತಾಳೆನು ನಾನು, ಆದರೇನು ಸಹಿಸೆನು ಇನ್ನು ವಿರಹದ ತಾಪವ ತಾಳೆನು ನಾನು. ಕೇಳುವುದಾದರೆ ಬರವದು ಶಿವ ಶಿವ ಎಂಬ ಶಬ್ದದಲ್ಲಿ. ಖ್ಯಾತಿಯ ಯುತನಾದ ವಿಶ್ವಾಮಿತ್ರ ಮುನಿಯಲಿ ತಪವ ಕೆಡಸಿ ಮಗುವನ್ನು ಪಡೆದೆನು ಖುಷಿಯಲಿ. ಖ್ಯಾತಿಯ ಯುತನಾದ ವಿಶ್ವಾಮಿತ್ರ ಮುನಿಯಲಿ ತಪವ ಕೆಡಸಿ ಮಗುವನ್ನು ಪಡೆದೆನು ಖುಷಿಯಲಿ. ಆದರೇನು ತಾಳೆನು ಇನ್ನು ವಿರಹದ ತಾಪವ ತಾಳೆನು ನಾನು. ಕೇವಲದಲ್ಲಿ ಬರವದು ಶಿವ ಶಿವ ಎಂಬ ಶಬ್ದದಲ್ಲಿ. ಇಲ್ಲಿ ತಪಸ್ಸು ಮಾಡುವ ಪುರುಷನು ದಾರಾಗಿದ್ದರೇನಂತೆ. ಅಂತ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಿದಂತ ಮಹಾಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನಾನು ಬಂದ ಸಂಗತಿಯನ್ನು ತಿಳಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಅಹೋ ಸುಂದರ, ಏಳೇಳು ಮೆಲ್ಲನೆ ಮೇಲೇಳು ಏನು ಆಶ್ಚರ್ಯವು! ಈ ಜನ ಕೈಲಾಸ ಪರ್ವತದ ಸಾನ್ನಿಧ್ಯ ತಾನ್ನದಲ್ಲಿ ಓಡುವ ಸ್ತ್ರೀಯರು ಧ್ವನಿಯಾಗುವುದು. ಈ ಸ್ತ್ರೀಯರು ತಾನಾಗಿರುವುದು ರಾಜನನ ಪತ್ನಿಯಾದ ಸಾರಥಿಯೋ ಇಲ್ಲವೇ ಸುಜನಂ ಪರಿವ ಸಾಕ್ಷಾತ್ ಬಾಲಾಚನಾದ ಸತಿಯಾದ ಪಾರ್ವತಿಯೋ. ಈ ತಾಯಿಯನ್ನ ಮೇಲೆ ಕರುಣೆ ತೋರಿ ಬಂದಂತೆ ಕಾಣುತ್ತಿರುವುದು ಈ ಸ್ವಾತಿನಾರ್ಯಂ ಮಾತನಾಡಿಸುವೆ. ಅಹೋ ಮಾತ್ರ ಸಮಾನಲಾದ ಸ್ತ್ರೀಯಳೇ, ನೀನುಗಾರು ಇಲ್ಲಿ ಸಂಚರಿಸುವ ಕಾರಣ ಏನು ಇರುವುದು? ಏನಿತ್ತರ ಚಂದ ಚಂದ ಪೇಳಮ್ಮ ತ್ರಿಪುಲಿತೆ ಪರಮ ಪ್ರಖ್ಯಾತೆ. ಅಹೋ ಸುಂದರ, ಅಮ್ಮ ಸ್ತ್ರೀಯಳೇ, ನನ್ನನ್ನು ದಾರ ಎಂದು ಕೇಳುತ್ತಿರುವೆಯಾ? ಹೌದು ಸ್ತ್ರೀಯಳೇ. ನಾನು ದಾರೆಂದು ತಿಳಿಸಬೇಕೆ? ಯಾರು ಸ್ತ್ರೀಯಳೇ? ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ, ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ ಓಹೋ, ಸುಂದರವಾದ ಹೆಸರು. ಇಲ್ಲಿಗೆ ಬಂದ ಕಾರಣವೇನಮ್ಮ? ಕಾರಣವಿರುವುದು, ಅದಕ್ಕಾಗಿ ಬಂದಿರುವೆ. ಅಹೋ ಸುಂದರ, ಅಮ್ಮ ಸ್ತ್ರೀಯಳೇ, ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಓಡೋಡಿ ಬಂದರೆ ನಾನೇನು ಮಾಡಲಮ್ಮ? ಏನು ಮಾಡಬೇಕೆಂದು ನಂತರ ಹೇಳುವೆ. ಅದೇನು ಹೇಳು ಸ್ತ್ರೀಯಳೇ? ಅಹೋ ಸುಂದರ, ಅಮ್ಮ ಸ್ತ್ರೀಯಳೇ, ಮೊದಲು ನೀನು ದಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಅಮ್ಮ ಜಡದಮುಖಿ ಕಮಲಮುಖಿ ನಾನು ದಾರಂದರೆ ನೀನು ದಾರು ಈ ಮಂಡಲದ ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿ ಮುನಿಯ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವರಾಮ ನಮ್ಮ ಹೆಸರಿಗೆ ವಿಖ್ಯಾತ. ಓಹೋ, ಭಾರ್ಗವರಾಮ. ಅಮ್ಮ ಶ್ರೀಯಳೇ, ರಾಮ, ಎಂಡ ರಾಜ್ಯರೊಳನೆ ಗಂಡುಗಳು ಎಂದು ಮಂಡೆಯನ್ನಕ್ಕೆ ಹಣ್ಣಿನ ದ್ರೋಣನಾದ ಕಾರ್ತಿಕನನ್ನು ದೊಡ್ಡವರಕ್ಕೆ ತಕ್ಕವರ ಮಂಬೇಡಲು ಮಹಾದೇವನ ಮುಂದೆ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ಬಂದಿರುವೆ. ತಪಸ್ಸು ಮಾಡಲು ಬಂದಿರುವೆಯಾ? ಅಹೇ ಮೇನಕ, ರಾಮ, ಎಂತ ವೈರಾಜನ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯ ಯಾವುದು? ಏನಿದ್ದರೆ ಎಲ್ಲ ಮುಂದೆ ಬೆತ್ತರದು ಇಲ್ಲವೇ ಇಲ್ಲಿಂದ ಬರಿಯಾಗಿ ಹೊರಟೋದು ಬೇಡ ನೋಡಿ ಬಿಡಬೇಡಿ.
ಅಹೋ ರಾಮ, ಅಮ್ಮ ಶ್ರೀಯರೇ, ನಾನು ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಿದೆಯಾ? ಇಲ್ಲಿಗೆ ಬಂದ ಕಾರಣವೇನಮ್ಮ? ಹೇಳಿದರೆ ನೆರವೇರಿಸಿಕೊಡುವೆಯಾ? ನೆರವೇರಿಸುವ ಕಾರ್ಯವಾದರೆ ನೆರವೇರಿಸಿಕೊಡುವನ ಶ್ರೀಯರೇ, ಇಲ್ಲವಾದರೆ ನಾನೇವೇನು ಮಾಡಲ್ಲ ಶ್ರೀಯರೇ. ನಿನ್ನಿಂದ ನೆರವೇರುವ ಕಾರ್ಯವೇ ಇದೆ, ಅದಕ್ಕಾಗಿ ನಿನ್ನ ಬಳಿಗೆ ಬಂದಿರುವೆನು. ನೆರವೇರಿಸ ಕಾರ್ಯವಾದರೆ ನೆರವೇರಿಸನ್ನು ಕೊಡುವನು ಶ್ರೀಯಳೇ, ಇಲ್ಲವಾದರೆ ನಾನೇನು ಮಾಡಲು ಶ್ರೀಯಳೇ. ಮೊದಲಾದ ಯಾವ ಕಾರ್ಯ ತಿಳಿಸಿ ಎಂದು ಕೇಳುತ್ತೇವೆಯಾ? ಏನು ವಿಸ್ತಾರವಾಗಿ ಹೇಳು ಶ್ರೀಯಳೇ. ಹೇಳಲೇ? ಹೇಳು ಶ್ರೀಯಳೇ. ರಾಮ ಬಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ರಾಮ ಬಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಮನಸ್ಸಿನ ಆಸೆಯೇ ನಿನ್ನನ್ನು ನೋಡಲು ಬಂದೆ, ನಿನ್ನನ್ನು ಸೇರಲು ಬಂದೆ, ನಾನು ನಿನಗೆ ಜೋಡಿ ಅಲ್ಲವೇನೋ. ರಾಮ, ಅರ್ಥವಾಗಿದ್ದು ನೀನು ಬಂದ ಕಾರ್ಯವು ಒಲೆಯ ಅರ್ಥವಾಗಿದೆ. ನಾನು ಬಂದ ಕಾರ್ಯವು ವ್ಯರ್ಥವಾಯಿತೆಂದು ಹೇಳಿಯ. ಹೌದು ಶ್ರೀಯರೇ, ನೀನು ಒಪ್ಪಿಕೊಂಡೆ ಸಾರ್ಥಕವಾಗುವುದು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಶ್ರೀಯರೇ. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ನಿನ್ನ ಪ್ರೀತಿ ಪಡೆಯಲು ನಿನ್ನ ಬಳಿಗೆ ಬಂದೇನಾ, ಕೇಳೋ ಎನ್ನ ಪ್ರೀತಿನಿಯ, ನಿನ್ನ ಬಿಟ್ಟು ಈಗ ನಾನು ಹೋಗಲಾರೆನಾ, ನಿನ್ನ ಬಿಟ್ಟು ಈಗ ನಾನು ಹೋಗಲಾರೆನಾ. ಬಾ, ಬಾ, ಆ, ಓ, ಹೇ ಮೇನಕ, ಏ ರಾಮ, ಹೇ ನೀಲದಾಕ್ಷಿ, ಏ ಪ್ರಾಣೇಶ್ವರ, ಹೇ ನೀಲದಾಕ್ಷಿ, ಹೇ ಸುಂದರ, ಹೇ ಶ್ರೀಯರೇ, ನಿನ್ನ ಹಠವನ್ನು ಬಿಡು, ಎನ್ನ ಆಸೆಯನ್ನು ಪೂರೈಸು. ನಿನ್ನ ಹಠವನ್ನು ಬಿಡು, ನಿನ್ನ ಅಂತಃಪುರಕ್ಕೆ ದಾರಿಡು. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಹೇ ಶ್ರೀಯರೇ, ಭಾರ್ಗವ, ಹೇ ನೀಲದಾಕ್ಷಿ, ಪ್ರಿಯ, ಹೇ ಮೇನಕ, ಕಾಮಕಲ ಇರುವ ಪುರುಷನಾದರೆ ಎನ್ನೊಂದಿಗೆ ಒಡಂಬಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವೆನು. ಭಾರ್ಗವ, ಹೇ ನೀಲದಾಕ್ಷಿ, ನೀನೆಂತ ಪುರುಷನು? ನನ್ನ ಪುರುಷನ ಬಗ್ಗೆ ನೀನು ಮಾತನಾಡಬೇಡ. ವೈರಾಗ್ಯ ಪುರುಷನೆಂದು ಹೇಳಿದೆಯಾ? ಹೌದು ಶ್ರೀಯರೇ. ರಾಮ, ಹೇ ನೀಲದಾಕ್ಷಿ, ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯರಿಗೆ ಹೆದರುವೆಯಲ್ಲ. ರೇಣುಕಾ ಕುಮಾರ, ನೀನೆಂತ ಧೀರ. ಹೇ ಶ್ರೀಯರೇ, ಮೈಗೆ ಹಸಿರು ಸೀರೆಯನ್ನು ಉಟ್ಟುಕೊಂಡು, ಹಣೆಯ ಮೇಲೆ ಕೆಂಪು ಬಟ್ಟನ್ನು ಇಟ್ಟುಕೊಂಡು, ಜಡಮುಡಿಗೆ ಮಲ್ಲಿಗೆಯನ್ನು ಮಡಿದುಕೊಂಡು, ಕಾಮ ನಾಟಕ್ಕೆ ಬಾಯ ಮರದ ನಿನ್ನ ಹೇ ವಾಸವನ ರಾಣಿ, ಚತುರ ಮಾತಿನ ಬಲು ಜಾಣಿ, ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮ ಕಲಕಲ ರಸಿಕನಾದರ ಒಡಂಬಡನು, ರಸಿಕನತೆ ಇಲ್ಲ ಪುರುಷನಾದರ ಒಡಂಬಡಲಾರೆಂದು ಇಂಥ ಕೇಳು ಮಾತನ್ನು ಬಳಸಲಿಕ್ಕೆ ಮೆಲ್ಲನೆ ಪ್ರಾರಂಭಿಸಿದೆಯಾ? ಇದ್ದ ಮಾತನ್ನೇ ಹೇಳು.